ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ನಮ್ಮ ಜಿಪ್ಸಿದು 4 ವೀಲ್ ಗೇರ್ ಬಾಕ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಜಾಸ್ತಿ ದೂರ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲೇ ಹತ್ತಿರದಲ್ಲಿರೋ ಹೊರನಾಡಿಗೆ ಬಂದು ದೇವ್ರ ದರ್ಶನ ಮಾಡಿ ಸ್ಟೇ ಆದ್ವಿ. ಕಳ್ಸಾಗ ಹೊರಟು ನಮಗೆ ಒಂದು ಉತ್ತರ ಕರ್ನಾಟಕ ಟೀಮ್ ಸಿಕ್ತು. ನಮ್ಮ ಗಾಡಿನ ನೋಡಿ ತುಂಬ ಖುಷಿಪಟ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಷ್ಟು ಸ್ವೀಟ್ ಅಂತ ಅವ್ರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ. ಲೋಡ್ ಅಂದ್ರೆ ಅಷ್ಟೇ ಲೋಡು ಅದ್ರಲ್ಲಿ ಫಿಕ್ಸ್ ಮತ್ತೆ ಬಿಚ್ಲಿಕ್ಕೆ ಏನಿಲ್ಲ. ಈ ಕೆಲಸಕ್ಕ ಅಲ್ಲ ಮೊನ್ನೆ ಒಂದು ರೇಟ್ ಸೆಟ್ಟಿತ್ತು. ನೀವು ತಂದಿದ್ದೀರಾ? ಇದು ದಕ್ಷಿಣ ಕಾಶಿ ಕಳಸೇಶ್ವರ ದೇವಸ್ಥಾನ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಹೃದಯ ಭಾಗದಲ್ಲಿರುವ ಕಳಸೇಶ್ವರ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಕಳಸ ಗ್ರಾಮವು ಸಂಪೂರ್ಣವಾಗಿ ಶಿವಲಿಂಗದ ಆಕಾರದಲ್ಲಿ ನೆಲೆಸಿದ್ದು, ದೇವಾಲಯವು ಆ ಲಿಂಗದ ಆಧಾರ ಭಾಗದಲ್ಲಿ ನೆಲೆಗೊಂಡಿದೆ ಎಂಬ ನಂಬಿಕೆ ಇದೆ. ಈ ದೇವಾಲಯವು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು, ಶೈವ ಸಂಪ್ರದಾಯದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ದ್ರಾವಿಡ ಶೈಲಿಯ ಗೋಪುರ, ಶಿಲ್ಪ ಸಂಯುಕ್ತ ಕಂಬಗಳು ಮತ್ತು ಶಿವಪುರಾಣದ ಕಥಾನಕಗಳನ್ನು ತೋರುವ ಶಿಲ್ಪಕಲೆಯು ಇದರ ವಿಶೇಷವಾಗಿದೆ. ಇಲ್ಲಿ ಭಕ್ತರು ಪ್ರಸಿದ್ಧ ಪಂಚತೀರ್ಥ ಯಾತ್ರೆ ನೆರವೇರಿಸುತ್ತಾರೆ. 5 ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ನಂತರ ಕಳಸೇಶ್ವರನಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ಆಚರಣೆ ಹಾಗೂ ಸ್ಥಳದ ಪವಿತ್ರತೆಯಿಂದ ಈ ದೇವಾಲಯಕ್ಕೆ ದಕ್ಷಿಣ ಕಾಶಿ ಎಂಬ ಗೌರವನಾಮ ಸಿಕ್ಕಿದೆ. ಇದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಕಳಸ ಪಟ್ಟಣದ ಹತ್ತಿರ ನಿರ್ಮಿತವಾಗಿರುವ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆ. ದಟ್ಟವಾದ ಮಲೆನಾಡಿನ ಹಸಿರಿನಲ್ಲಿ ನಿಂತು ನದಿ ದಾಟುವ ಸುಂದರ ಅನುಭವ ನೀಡುತ್ತದೆ. ಸೇತುವೆ ಮೇಲೆ ನಿಂತು ಸುತ್ತಮುತ್ತಲಿನ ಪರ್ವತಗಳು ಮತ್ತು ಮಲೆನಾಡಿನ ನೈಸರ್ಗಿಕ ಸೌಂದರ್ಯವನ್ನು ನೋಡುವುದು ಒಂದು ಅಪೂರ್ವ ಅನುಭವ. ಈ ಸೇತುವೆ ಭದ್ರಾ ನದಿಯ ಮೇಲೆ ನಿರ್ಮಿತವಾಗಿದೆ. ಭದ್ರಾ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕಾಫಿ ಬೆಟ್ಟಗಳು ಮತ್ತು ಮಲೆನಾಡಿನ ದಟ್ಟ ಕಾಡುಗಳ ಮೂಲಕ ಹರಿದು ಭದ್ರಾವತಿ ಮೂಲಕ ತಂಗಾಳಿ ಹರಡುತ್ತಾ ತುಂಗಾ ನದಿಗೆ ಸೇರುವ ಮೊದಲು ಮಲೆನಾಡಿನ ಸೊಬಗನ್ನು ಹೆಚ್ಚಿಸುತ್ತದೆ. ಸ್ಥಳೀಯರ ಕತೆ ಪ್ರಕಾರ ಕಳಸ ಗ್ರಾಮದಲ್ಲಿ ದೇವಾಲಯದ ಬಳಿಯಲ್ಲಿರುವ ಶಿವಲಿಂಗ ಮತ್ತು ನಂದಿ ದೇವರ ಪ್ರತಿಮೆಗೆ ಒಂದು ಪೌರಾಣಿಕ ಕಥೆ ಇದೆ. ಈ ಶಿವಲಿಂಗವನ್ನು ಸ್ವತಃ ಪಾಂಡವರೇ ತಮ್ಮ ಅರಣ್ಯವಾಸದ ಸಮಯದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಿದ್ದರೆಂಬ ನಂಬಿಕೆ ಇದೆ. ನಂದಿ ಪ್ರತಿಮೆ ಶಿವನತ್ತ ಮುಖ ಮಾಡಿದ್ದು ಭಕ್ತರ ಪ್ರಾರ್ಥನೆಗಳನ್ನು ಶಿವನಿಗೆ ತಲುಪಿಸುವ ಪ್ರತೀಕವೆಂದು ಭಾವಿಸಲಾಗುತ್ತದೆ.
ತುಂಬ ಕಮ್ಮಿ ಇರುತ್ತೆ. ರಾತ್ರಿ ನೋಡು ಆ ಕೈಲ ಆ ಕೈ ದಾಟಿ ಹೋಗಿದೆ. ಇದು ಸೂರ್ಮನೆ ಜಲಪಾತ. ಕಳಸ ಹತ್ತಿರದ ಸುಂದರ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಜಲಪಾತ ಮಲೆನಾಡಿನ ದಟ್ಟ ಕಾಡಿನ ಮಧ್ಯದಲ್ಲಿ ಹರಿದು ಬರುವ ನದಿ ನೀರಿನಿಂದ ರೂಪುಗೊಂಡಿದ್ದು ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಧುಮುಕುತ್ತದೆ. ಮಳೆಗಾಲದಲ್ಲಿ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿ ಸುತ್ತಮುತ್ತಲಿನ ಕಾಡುಗಳಲ್ಲಿ ಮಂಜು ಆವರಿಸಿ ಮನಮೋಹಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಪ್ರಕೃತಿ ಪ್ರಿಯರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಇದು ಒಂದು ಆಕರ್ಷಕ ತಾಣ. ಇದು ಅಂಬುತೀರ್ಥ, ಕಳಸ ಸಮೀಪದ ಪವಿತ್ರ ತೀರ್ಥಕ್ಷೇತ್ರವಾಗಿದ್ದು ಪೌರಾಣಿಕ ಮಹತ್ವ ಹೊಂದಿದೆ. ಇಲ್ಲಿನ ಜನಗಳ ಪ್ರಕಾರ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ತಂಗಿದ್ದು ತೀವ್ರದಾಹದಿಂದ ಬಳಲಿದಾಗ ಭೂಮಿಗೆ ಬಾಣ ಹಾರಿಸಿ ನೀರನ್ನು ಹರಿಯುವಂತೆ ಮಾಡಿದರೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸ್ಥಳಕ್ಕೆ ಅಂಬುತೀರ್ಥ ಎಂಬ ಹೆಸರು ಬಂದಿದೆ. ಇಲ್ಲಿ ಇನ್ನು ಕಲ್ಲಿನ ಮೇಲೆ ನಿರ್ಮಿಸಲಾದ ಹಳೆಯ ರಚನೆಗಳು ಕಳಸ ಪಂಚತೀರ್ಥ ಯಾತ್ರೆಯ ಪ್ರಮುಖ ಭಾಗವಾಗಿರುವ ಇದು ಸುತ್ತಮುತ್ತಲಿನ ಹಸಿರು ಪರ್ವತಗಳು, ತಂಪಾದ ಜಲಧಾರೆ ಮತ್ತು ಶಾಂತ ವಾತಾವರಣವು ಈ ಸ್ಥಳಕ್ಕೆ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿಸಿದೆ.
ಆ ಟೈರ್ ಇಳಿಯುತ್ತೆ, ಎಲ್ಲಿ ಇಳಿಯುತ್ತೆ ಹಳ್ಳ ಎಲ್ಲಿದೆ ಅಲ್ಲಿಗೆ ಅದಕ್ಕೆ ಅದೇ ಟೈರ್ಗೆ ಅದನ್ನು ಸೆಂಟ್ರ್ ಹಾಕೋಬೇಕು. ಮತ್ತೆ ಹಿಂದೆ ತೊಗೊಂಡೋಗ್ಬಾರ್ದಿತ್ತು ರಾಕಿ. ಲೆಫ್ಟ್ ತಗೋ ರಾಕಿ. ಇಲ್ಲ ಅಲ್ಲೇನು ಇಲ್ಲ, ಹೋಗ್ಬೋದು. ಹಾಂ ಹೋಗ್ಬೋದು. ಇದು ಎಷ್ಟು ಮಿನಿಟ್ಸ್ ಆಗಬೇಕು? ಆಗುತ್ತೆ ಅದೊಂದು 10 ಮಿನಿಟ್ಸ್ ಬೇಕಂತ. ಗಾಳಿ ಜಾಸ್ತಿ 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್ ಆಯ್ತಪ್ಪ. ಎಷ್ಟು ನಿಮಿಷ ಆಯ್ತು? ಒಂದು 2 ಮಿನಿಟ್ಸ್ ಆಯ್ತಾ? ಇಲ್ಲ 2 ಮಿನಿಟ್ಸ್ ಆಯಿತು. ಹೌದಾ? ಡಸ್ಟ್ಬಿನ್ ಎಲ್ಲಿಟ್ಟೆ? ಏನಕ್ಕೆ ಹೋಗ್ಬಿಟ್ಟು ನಿಮ್ಮ ಮುಖ ತೊಳ್ಕೊಂಡು ಬಂದೆ. ಸ್ವಲ್ಪ ವರ್ಷ ಆಗಿದೆ ರಾಕಿ ನೋಡು ಇನ್ನೊಂದು ಸೈಡ್. ಇನ್ನೊಂದಿದೆ. ಟಿಶ್ಯೂ ತಗೊಂಡು ಸ್ವಲ್ಪ ಟಿಶ್ಯೂನ ಇನ್ನಷ್ಟು ಬಿಸಿ ಇಟ್ಟರೆ ಹಾರ್ಡ್ಲಿ ಒಂದು 15 ಮಿನಿಟ್ಸು. ಅಂದರೆ ಡೈಲಿ ಇದು ಮಾಡಬಾರ್ದು, ಬಟ್ ಎಮರ್ಜೆನ್ಸಿಗೆ ಒಂದು ಪ್ಯಾಕೆಟ್ ಇಟ್ಕೊಂಡಿದ್ರೆ. ಟೈಮ್ 4:30 ಈಗ. ಎಷ್ಟು ಟೈಮು? 5 ಗಂಟೆ. ನನಗೆ ಹೊಟ್ಟೆ ಹಸ್ಬಿಟ್ಟಿತ್ತು. ನಮ್ಗೆ ಹೊಟ್ಟೆ ಹಸ್ದಾಗ ಏನು ತಿಂದು ಸಮಾಧಾನ ಆಗಲ್ಲ, ಊಟನೇ ತಿನ್ಬೇಕು. ನೈಟ್ ಮಾಡಿಬಿಡೋರು ಸಂಭವನ. ನಿಮ್ಮ ಮೈದಾನಿ ಕೊಡಬಾರ್ದು ಅದಕ್ಕೆ. ಯಾವ ಬಂತು ತಿಂತ ನೀವು ಬೇಡ, ಸುಮ್ಮನೆ ಮೈದಾ ಬೇಡ ಅವಕ್ಕೆ. ಬೇಡ ಬೇಡ. ಗೊತ್ತಾಯ್ತಾ ನಾನು ಬಿಸ್ಕೆಟ್ ಹಾಕ್ತೀವಿ. ಬಿಸ್ಕೆಟು ಇಲ್ಲ ಹಾಕ್ತೀವಿ ಬೇಡ. ಎಸಿ ಬರ್ ನೆಲದಲ್ಲಿ ಹಾಕೋಣ ಅಂತ ಇದೇ ತಿನ್ನುತ್ತೆಲ್ಲ. ಹಾಂ ಒಂದೇ ತಿಂತವೆ, ಒಂದೇ ಕಡೆ ಹಾಕಿ ತಿಂತಿದೆ. ರೋಡ್ ಮೇಲೆ ಬೀಳುತ್ತೆ ಬಿಡು ಪಾಪ. ಬಿಸ್ಕೆಟ್ ಅಲ್ಲ ಹಾಕಿ, ಬಿಸ್ಕೆಟ್ ಇದು. ಸರಿ ಹ್ಯಾಂಡ್ ವಾಶ್ ಮಾಡಿ ಅಕ್ಕಿ ನನಗೆ ನೀರನ್ನು ಮಾಡಿಕೊಡ್ರಿ ಅಕ್ಕಿ ಸಾಲಲ್ಲ ಬಿಡು. ಇದು ಸಂಸೆಟ್ಟಿ ಎಸ್ಟೇಟ್. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಸುಂದರ ಬೆಟ್ಟಗಾಡು ಪ್ರದೇಶದಲ್ಲಿ ನೆಲೆಗೊಂಡಿದೆ. ಇದು ಬ್ರಿಟಿಷರ ಆಳ್ವಿಕೆಯಲ್ಲಿ ಸ್ಥಾಪನೆಯಾದ ಹಳೆಯ ಚಹಾ ತೋಟದಲ್ಲಿ ಒಂದಾಗಿದೆ. ಇಂದಿಗೂ ಈ ತೋಟದಲ್ಲಿ ಉತ್ತಮ ಗುಣಮಟ್ಟದ ಚಹಾ ಉತ್ಪಾದನೆ ನಡೆಯುತ್ತಿದ್ದು, ಹಸಿರು ಬೆಟ್ಟಗಳು
ಹೊಳೆಗಳ ಹನಿ ಹನಿ ಧಾರೆಗಳು ಮತ್ತು ಮಂಜುಮಯ ವಾತಾವರಣ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ಎಸ್ಟೇಟ್ ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಛಾಯಾಗ್ರಾಹಕರಿಗೆ ನೆಮ್ಮದಿಯ ತಾಣವಾಗಿದೆ. ಸೊ ಇದು ಕಂಪ್ಲೀಟ್ ತೊಳೆದ್ವಿ, ಚಾರ್ಜ್ ಇರಲಿಲ್ಲ ಅಂತ ಅಂದು ಚಾರ್ಜ್ಗೆ ಹಾಕಿ ನೋಡೋ ಅಷ್ಟೊತ್ತಿಗೆ ಗಾಡಿನೇ ಫುಲ್ ತೊಳಿತು. ಫುಲ್ ಕಂಪ್ಲೀಟ್ ವಾಶ್ ಆಯ್ತು ಗಾಡಿ.